ಗುಡ್ ಮಾರ್ನಿಂಗ್ ಇಂಡಿಯನ್ಸ್, ನಾನು ನಿಮ್ಮ ಜಿಕೆ. ನಾನು ನಿಮಗೆ ತೋರಿಸೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಟ್ವಿನ್. ಸ್ಪೆಸಿಫಿಕೇಶನ್ ನೋಡೋಕೆ ಹೋದರೆ 647.95 cc ಇನ್ಲೈನ್ ಟ್ವಿನ್ ಸಿಲಿಂಡರು, 4 ಸ್ಟ್ರೋಕ್ SOHC ಇಂಜಿನು. ಸೊ ಇದಕ್ಕೆ ಬರೋದು 46.3 ಹಾರ್ಸ್ ಪವರ್, 52.3 ನ್ಯೂಟನ್ ಟಾರ್ಕ್. ಸೊ ಬನ್ನಿ ಒಂದು ರೈಡ್ ಹಾಕೊಂಬರೋಣ. ಸೊ ಕೀ ಆನ್ ಮಾಡೋಣ. ಸೇಮ್ ಕ್ಲಾಸಿಕ್ 350 ರಿಬಾನ್ ಥರನೇ ಫೀಲು. ಸ್ಟಾರ್ಟ್ ಮಾಡೋಣ. ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಹ್ಯಾಂಡ್ಲ್ ಬಾರ್ ಮೇಲೆ ಇದೆ. ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲು. ಸೊ ಇದು ಆಕ್ಸೆಸರೀಸ್ ಹಾಕಿ ಕೊಡ್ತಾಯಿದ್ರು, ಈಗ ಅದು ಗಾಡಿಲೇ ಕೊಟ್ಟಿದ್ದಾರೆ. ಸೊ ಫುಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೋಡಿ, ಇದಕ್ಕೆ ಬರೋ 6 ಸ್ಪೀಡ್ ಮ್ಯಾನ್ಯಲ್ಲು. ನೋಡಿ ಯಾವುದೋ ಟ್ರಾಫಿಕ್ ಗುರು. ಬಟ್ ಕಂಫರ್ಟು ಅಷ್ಟೇ ಸಖತ್ತಾಗಿದೆ. ಬ್ರೇಕಿಂಗು ಅಷ್ಟೇ ಫುಲ್ ಶಾರ್ಪ್ ಆಗಿದೆ. ಸೊ ಒಂಥರ ಇದು ರಾಯಲ್ ಎನ್ಫೀಲ್ಡೇ ಅನ್ಸಲ್ಲ ಒಂದು ಸತಿ ಓಡಿಸ್ಬೇಕಾದ್ರೆ. ಸೊ ನೋಡಿ, ಫುಲ್ ವೈಡ್ ಆಗಿದೆ ಫ್ರಂಟು. ನೋಡಿ, ದೊಡ್ಡದಾಗಿ ರಾಯಲ್ ಎನ್ಫೀಲ್ಡ್ ಅಂತ ಬೇರೆ ಹಾಕಿದ್ದಾರೆ. ಸೊ ಫುಲ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ಟ್ಯಾಂಕ್ ಕೆಪಾಸಿಟಿ ಬಂದು 14.8 ಲೀಟರ್ಸು. ಸೊ ಮೈಲೇಜ್ ಬಂದು 20 to 21 ಹೈವೇಲಿ ಎಕ್ಸ್ಪೆಕ್ಟ್ ಮಾಡ್ಬೋದಂತೆ. ಯಾವ್ದು ಗುರು ಟ್ರಾಫಿಕ್ಕು. ಗಾಡಿ ಮಾತ್ರ ನಿಮಗೆ ತುಂಬ ವೈಡ್ ಅನಿಸುತ್ತೆ ಓಡಿಸ್ಬೇಕಾದ್ರೂ ಅಷ್ಟೇ. ಸೊ ನಿಮ್ಗೆ ಸ್ಟ್ರೆಸ್ ಫೀಲ್ ಆಗಲ್ಲ ಲಾಂಗ್ ಓಡಬೇಕಾದ್ರೂ. ಸೊ ತುಂಬ ವೈಡ್ ಫೀಲ್ ಆಗುತ್ತೆ. 6 ಸ್ಪೀಡು ಅಂದರೆ ಫಸ್ಟ್ ಗೇರಲ್ಲೇ 60 ಎಳಿತೈತೆ ಗಾಡಿ. ನೋಡಿ, ಫುಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಅಂದ್ಕೊಂಡೇ ಇರಲಿಲ್ಲ ರಾಯಲ್ ಎನ್ಫೀಲ್ಡ್ ಈ ಥರ ಇರುತ್ತೆ ಅಂತ. ಹ್ಯಾಂಡ್ಲ್ ಬಾರ್ ಮೇಲೆ ಇರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಬೋದು. ಈ ಲಾಂಗ್ ರೈಡರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಗಾಡಿ ಸಖತ್ ಫೀಲ್ ಕೊಡ್ತೈತೆ ಮಾತ್ರ. ಕಾರ್ನರಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಬಿಡಿ. ಸಾಕಾಗಿದೆ ಗುರು ಗಾಡಿ ಓಡ್ಸೋಕೆ ಮಾತ್ರ. ಸೊ ಮಚ್ಚ, ಹಿಂದೆ ಡಿಸ್ಕಂಫರ್ಟ್ ಏನೋ ಅನಿಸ್ತಾಯ್ತಾ? ಹಿಂದೆ ಹೋಲ್ಡ್ರ್ ಇಲ್ಲ. ಸೊ ನಾನು ಕುತ್ಕೊಂಡಿದ್ದೀನಲ್ಲ, ನನಗೂ ತುಂಬ ಕಂಫರ್ಟ್ ಅನಿಸ್ತಾ ಇದೆ. ಸೊ ಸೇಮ್ ರೀಬಾನ್ ಹೊಡ್ದಂಗೆ, ರೀಬಾನ್ ಕ್ಲಾಸಿಕ್ 350 ಸೇಮ್ ಫೀಲೇ. ಬಟ್ ಇದಕ್ಕೆ ತುಂಬ ಚೆನ್ನಾಗಿ ಟಾರ್ಕಿ ಫೀಲ್ ಮಾಡಿಬಿಟ್ಟವನೆ ಗಾಡಿನ. ತಮ್ಮನಲ್ಲಿ ಒಳ್ಳೆ ಫೋಟೋ ಹಿಡ್ದಿದ್ದಾಯ್ತು. ಸೊ ಬನ್ನಿ ಒಳ್ಳೆ ಫೀಲ್ ತಗೊಳ್ಳೋಣ ಈ ಗಾಡಿದು. ಫ್ಯೂಲ್ ಕ್ಯಾಪ್ ನೋಡಿ, ಸೇಮ್ GT 650ಗೂ ಮತ್ತು ಇಂಟರ್ಸೆಪ್ಟರ್ 650 ಫ್ಯೂಲ್ ಕ್ಯಾಪ್ ಥರನೇ ಇದೆ. ಸೊ ಸೇಮ್ ಇಂಜಿನು ಕೂಡ. ಸೊ ಇದಕ್ಕೆ ಬರೋದು ಜಸ್ಟ್ 20 to 21 ಮೈಲೇಜ್ ಕೊಡುತ್ತಂತೆ. ಸೊ ಆ ಗಾಡಿಗಳೆಲ್ಲ 22 to 23 ಮೈಲೇಜ್ಗೆ ಕೊಡ್ಬೋದು. ಸೊ ಇನ್ ಫ್ಯೂಚರ್ ಅದನ್ನು ರೈಡ್ ಮಾಡೋಣ ಒಂದ್ಸತಿ. ನಾನು ಇಷ್ಟು ದೂರ ಓಡಿಸ್ಕೊಂಡು ಬಂದಿದ್ರು ಅಷ್ಟೊಂದು ಡಿಸ್ಕಂಫರ್ಟ್ ಅನಿಸೇ ಇಲ್ಲ ನನಗೆ. ಸೊ ತುಂಬ ಎಂಜಾಯ್ ಮಾಡಿದೆ ಈ ರೈಡ್ನ. ಥ್ಯಾಂಕ್ಸ್ ಟು ಆಲ್ಕಲೈನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಇಲ್ಲೇ ಯಲಹಂಕದಲ್ಲಿರೋದು ಗೋನ್ ಕ್ಲಾಸಿಕ್ 350 ಅಂತ ಒಂದು ಇದ್ರ ಜೊತೆ ಬಿಟ್ಟಿದ್ದಾರೆ. ಸೊ ಅದು ಸೇಮ್ ಬಾಬರ್ ಫೀಲು. ಸೊ ನೆಕ್ಸ್ಟ್ ಟ್ರೈ ಮಾಡ್ತೀನಿ, ಆ ಗಾಡಿನೂ ರೈಡ್ ಮಾಡೋಣ. ಈ ಗಾಡಿ ಕರ್ಬ್ ವೇಟ್ ಬಂದು 243 kgs. ರಿಬಾನ್ ಕ್ಲಾಸಿಕ್ 350ದು ಕರ್ಬ್ ವೇಟ್ ಬಂದು 195, 48 kgs ಡಿಫ್ರೆನ್ಸ್ ಇದೆ ನೋಡಿ ಕ್ಲಾಸಿಕ್ 350ಗೂ ಮತ್ತು 650 ಟ್ವಿನ್ಗೂ. ಸೊ ಹಾರನಿಂಗು ಚೆನ್ನಾಗಿದೆ ಇದರಲ್ಲಿ. ಟ್ರೈಪರಲ್ಲಿ ನೋಡಿ, ಬಿಸಿಲಲ್ಲಿ ಟೈಮ್ ಕಾಣಿಸ್ತಾ ಇರಲಿಲ್ಲ, ಸೊ ಈಗ ಕಾಣಿಸ್ತಾ ಇದೆ. ನ್ಯಾವಿಗೇಷನ್ ಎಲ್ಲ ಕಾಣಿಸುತ್ತೆ, ಬಟ್ ಬಿಸಿಲಲ್ಲಿ ಕ್ಯಾಮ್ರಾ ಕಾಣಿಸಲ್ಲ, ನಮಗೆ ಕಾಣಿಸುತ್ತೆ. ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೂ ಈ ಥರ ನುಗ್ಸ್ಕೊಂಡು ಆಟ ಆಡ್ಬಿಡ್ಬೋದು ಈ ಗಾಡೀಲಿ.
ಒಳ್ಳೆ ಫೀಲ್ ಕೊಡುತ್ತೆ. ಕಾರ್ನರಿಂಗ್ ಒಂಥರ ಇಷ್ಟ ಆಗ್ಬಿಡುತ್ತೆ ಈ ಗಾಡೀಲಿ. ಸೊ ಟೈರ್ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಇದೆ ನಮಗೆ. ಸೊ ಬ್ರೇಕಿಂಗು ಅಷ್ಟೇ ಸೂಪರ್ ಆಗಿದೆ ಇದರಲ್ಲಿ. ಬನ್ನಿ ಶೋರೂಮ್ ಹತ್ರ ಹೋಗೋಣ. ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ ನಿಮಗೆ. ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳೋಣ ಬನ್ನಿ. ಇದ್ರ ಕೀ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ. ಸೊ ಸಿಂಗಲ್ ಸೀಟ್ ಅಷ್ಟೇ ಬರೋದು ಇದಕ್ಕೆ. ಇದು ಆಕ್ಸೆಸರಿಗೆ ಕೊಟ್ಟಿದ್ದಾರೆ. ಸೊ ಟೆಸ್ಟ್ ರೈಡ್ ಅಲ್ವಾ, ನೋಡ್ಕೊಂಡು ಬರ್ಬೋದು ಅಂತ. ಸೊ ಗಾಡಿ ಓಡ್ಸಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೂ ಓಡಿಸಿ ತುಂಬ ಖುಷಿಯಾಗಿ ಹೋಯಿತು ನನಗೆ. ಸೊ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಟೇಕ್ ಕೇರ್. ಟಾಟಾ.